ಇನ್ನೊಂದು ಗ್ಲಾಸ್ ಕುಡಿತೀಯಾ? ಎಲ್ಲ ನಿಮ್ಮಿಂದಾನೆ. ಸ್ವಪ್ನ, ಯಾಕೆ ಕುಡಿತಾ ಇದ್ಯಾ? ಹುಚ್ಚಿದ್ಯಾ? ಕುಡಿಬೇಡ ಕಣೆ. ನನ್ನ ತಡಿಬೇಡ ಮಮ್ಮಿ. ಇವತ್ತು ನಾನು ಅವಳು ಡಿಸೈಡ್ ಆಗ್ಬೇಕು. ಮಾವ, ನನ್ ಜೊತೆ ಡ್ಯಾನ್ಸ್ ಮಾಡು. ನಾನ್ ನಿತ್ಯನ ಬಿಟ್ರೆ ಬೇರೆ ಯಾರ ಜೊತೆನೂ ಡ್ಯಾನ್ಸ್ ಮಾಡಲ್ಲ ಅಂತ ಹೇಳಿಲ್ವಾ? ಸ್ವಪ್ನ, ಸ್ವಪ್ನ, ನನ್ ತಪ್ಪೇನು ಮಾವ? ನನ್ ತಪ್ಪೇನು? ನನ್ ಜೊತೆ ಯಾಕೆ ಡ್ಯಾನ್ಸ್ ಮಾಡಲ್ಲ? ಮಾಡ್ಲೇಬೇಕು, ಡ್ಯಾನ್ಸ್ ಮಾಡ್ಲೇಬೇಕು. ಕಮಾನ್ ಮಾವ. ಸ್ವಪ್ನ, ಡೋಂಟ್ ಇರಿಟೇಟ್ ಮೀ. ಸ್ವಪ್ನ, ಮಾಡ್ತೀಯಾ ಇಲ್ವಾ? ಕಮಾನ್, ಡ್ಯಾನ್ಸ್ ವಿತ್ ಮೀ ಮಾವ. ಸ್ವಪ್ನ, ಎಲ್ರು ನಮ್ಮನ್ನೇ ನೋಡ್ತಿದ್ದಾರೆ. ಲೀವ್ ಮೀ. ಸುಮ್ನೆ ಇರು. ಇಲ್ಲ ಮಾವ, ನೋ, ಐ ಕಿಸ್ ಯು. ಸ್ವಪ್ನ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಿಮ್ಗೆ? ಗೆಟ್ ಔಟ್ ಫ್ರಮ್ ಹಿಯರ್. ಜೈ, ನನ್ ಮಗಳು ಮಾಡಿರೋ ತಪ್ಪೇನೋ? ಭಾವನ್ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅನ್ಕೊಳ್ಳೋದು ತಪ್ಪಾ? ಅಷ್ಟು ಮಾತ್ರಕ್ಕೆ ಅವಳು ಕೆನ್ನೆಗೆ ಹೊಡೆದು ಅವಮಾನ ಮಾಡ್ತೀಯ ಎಲ್ಲರೆದುರುಗಡೆ? ಲಿಮಿಟ್ ಮೀರಿ ಮಾಡೋದೆಲ್ಲ ತಪ್ಪೇ ಅತ್ತೆ. ಸ್ವಪ್ನ ನನ್ನ ಅತ್ತೆ ಮಗಳೇ ಇರ್ಬೋದು, ಆದ್ರೆ ನಿತ್ಯ ನನ್ನ ಹೆಂಡತಿ ಆಗೋಳು. ಅವಳನ್ನ ದೂಡೋ ಹಕ್ಕು, ಅವಳ ಪ್ಲೇಸಿಗೆ ಬರೋ ಹಕ್ಕು ಯಾರಿಗೂ ಇಲ್ಲ, ಯಾವತ್ತೂ ಇರಲ್ಲ. ಸ್ವಪ್ನ, ಸ್ವಪ್ನ, ನಿಂತ್ಕೊಳ್ಳೆ. ಸ್ವಪ್ನ, ಏನ್ ಮಾಡ್ತಿದ್ಯಾ? ಹೊರಟೋಗ್ತಾ ಇದ್ದೀನಿ. ಎಲ್ಲಿಗೆ? ಎಲ್ಲಾದ್ರೂ ದೂರ ಹೋಗ್ತೀನಿ. ಅಯ್ಯೋ ಬೇಡ ಸ್ವಪ್ನ, ನೀನ್ ಹೋಗ್ಬೇಡಮ್ಮ. ಇದ್ದೇನ್ ಮಾಡ್ಲಿ? ಮಾವ ನನ್ನ ಗೆಟ್ ಔಟ್ ಅಂದ. ಯಾವತ್ತೂ ಅವ್ನ್ ಹೆಂಡತಿ ಆಗಕ್ಕಾಗಲ್ಲ ಅಂದ. ಇನ್ನೂ ಇಲ್ಲೇ ಇದ್ದು ಏನ್ ಮಾಡ್ಲಿ ನಾನು? ಇಲ್ಲಿಂದ ಹೋದ್ರೆ ಏನಾಗುತ್ತೆ ಸ್ವಪ್ನ? ನನ್ ಜೀವನ ನಾನ್ ನೋಡ್ಕೊಂತೀನಿ. ನನ್ನೇನಾದ್ರೂ ತಡೆದ್ರೆ ಈಗ್ಲೇ ಇಲ್ಲೇ ಸಾಯ್ತೀನಿ. ಸ್ವಪ್ನ, ಏಯ್, ನನ್ ಮಾತ್ ಕೇಳು ಸ್ವಪ್ನ. ನಿಂತ್ಕೋ ಸ್ವಪ್ನ. ಸ್ವಪ್ನ, ಸ್ವಪ್ನ ನಿಲ್ಲು. ಸ್ವಪ್ನ, ಎಲ್ಲಿ ಹೋಗ್ತಿದ್ಯಾ? ನಿಂಗ್ಯಾಕೆ? ನಿಂಗ್ಯಾಕೆ? ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ನನ್ನ ಕ್ಷಮಿಸು ಸ್ವಪ್ನ. ಪ್ಲೀಸ್, ನೀನ್ ಹೋಗ್ಬೇಡ. ಐ ಆಮ್ ಸಾರಿ. ಯಾರಿಗೂ ಸಾರಿ ಕೇಳೋ ಅಗತ್ಯ ಇಲ್ಲ ನಿತ್ಯ ನಿನಗೆ. ಯಾರು ಎಲ್ಲಿರ್ಬೇಕೋ ಅಲ್ಲಿರೋದೇ ಬೆಟರ್.
ಆಗ್ಲೇ ಅವ್ರು ಏನಂತ ಅವ್ರಿಗೆ ಅರ್ಥ ಆಗೋದು. ಪ್ಲೀಸ್ ಸ್ವಪ್ನ, ನನ್ ಮಾತ್ ಕೇಳು, ಹೋಗ್ಬೇಡ. ಛೀ, ನನ್ ಮೇಲೆ ನಿನಗೆ ಸ್ವಲ್ಪನಾದ್ರೂ ಗೌರವ ಇದ್ರೆ ಅವಳನ್ನ ತಡಿಬೇಡ ನಿತ್ಯ, ಹೋಗ್ಲಿ ಬಿಡು. ನಿನ್ ಮೇಲೆ ದಯೆ ಕರುಣೆ ತೋರಿಸದೇ ಇರೋ ಜನರ ಜೊತೆ ನೀನು ಒಳ್ಳೆಯವಳಾಗಿರೋದು ವೇಸ್ಟ್ ನಿತ್ಯ. ಯಾವತ್ತೂ ಬದಲಾಗದೆ ಇರೋ ಮನುಷ್ಯರ ಜೊತೆ ಒಟ್ಟಿಗೆ ಬದುಕೋದು ಕೂಡ ವೇಸ್ಟ್. ಹೋಗ್ಲಿ ಬಿಡು. ಏಯ್, ನನ್ ಮಾವನ್ನ ದೂರ ಮಾಡಿ ನನ್ನ ಈ ಮನೆಯಿಂದ ಹೊರಗೆ ಕಳಿಸ್ದೆ ಅಲ್ವಾ? ನನ್ ನೋವು ನಿನ್ನ ಸುಮ್ಮನೆ ಬಿಡದಿಲ್ವೇ? ನಿನಗೆ ಶಾಪ ಆಗ್ತಾಕತ್ತೆ. ನೀನು ಸರ್ವನಾಶ ಆಗ್ತೀಯ. ಚಂದ್ರಿಕಾ, ಏನ್ ಮಾಡ್ತಿದ್ಯಾ? ನನ್ ಮಗಳನ್ ಹೊರಗಡೆ ಕಳ್ಸಿರೋ ಮನೇಲಿ ನಾನು ಯಾಕಿರ್ಲಿ, ನಾನು ಹೋಗ್ತೀನಿ. ಎಲ್ಲಿ ಹೋಗ್ತೀಯಾ? ಎಲ್ಲಾದ್ರೂ ಹೋಗ್ ಸಾಯ್ತೀನಿ. ಯಾವ್ದಾದ್ರೂ ಗುಡ್ಸ್ಲಲ್ಲಿ ಗಂಜಿ ಕುಡ್ಕೊಂಡ್ ಬದುಕ್ತೀನಿ. ನೀವಿಲ್ಲೇ ಇರಿ. ಅವ್ರು ಕೊಡೋ ಎಂಜಲ್ ತಿನ್ಕೊಂಡು ಬಿದ್ದಿರಿ. ಚಂದ್ರಿಕಾ, ಯಾಕೆ ನನ್ ಮೇಲ್ ಕೂಗಕ್ ಜೋರ ಆಗ್ತಾ ಇರೋ ಧ್ವನಿ? ಆಗ್ಲೇ ನಿಮ್ ಮಗಳನ್ನ ಎಲ್ಲಾರ ಮುಂದೆ ಹೊಡೆದಾಗ, ಅವಮಾನ ಮಾಡ್ದಾಗ ಏನಾಗಿತ್ತು? ನೀವ್ ಈ ಕೈಲಾಗ್ದಿರೋರಾಗಿರೋದಕ್ಕೆ ನಮ್ಗೆ ಇಷ್ಟೊಂದು ಅವಮಾನ. ನೀವಷ್ಟೇ ಅಲ್ಲ, ಅಜ್ಜಿ ಅಣ್ಣ ಯಾರು ನಮ್ ಪರವಾಗಿಲ್ಲ ಕಣ್ರಿ. ಹೆಣ್ಮಗ್ಳನ್ ಹೊಡಿತಿದ್ರು, ಅದನ್ ಯಾರು ಕೇಳಲಿಲ್ಲ. ಅರ್ಧ ರಾತ್ರಿಲಿ ಆ ಮಗು ಮನೆಯಿಂದ ಹೊರಟೋಗ್ತಿದ್ರು, ಒಬ್ರು ಕೂಡ ತಡೆಯೋ ಪ್ರಯತ್ನ ಮಾಡ್ಲಿಲ್ಲ. ನಿಮ್ಮಂತ ಕೈಲಾಗದೆ ಇರೋರ್ನ ಕಟ್ಕೊಂಡಿರೋ ನನಗೆ, ನನ್ ಹೊಟ್ಟೆಲ್ ಹುಟ್ಟಿರೋ ನನ್ ಮಗಳಿಗೆ ಈ ಶಾಸ್ತಿ ಆಗ್ಲೇಬೇಕು. ನಮ್ ಪಾಡೇನೋ ನಾವು ನೋಡ್ಕೋತೀವಿ. ಈ ಎಂಜಿಲ್ ಬದುಕನ್ನ ನೀವೇ ಬದುಕಿ. ಇನ್ನೊಂದ್ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಏಯ್, ಪೌಡ್ರ್ ಹಾಕೋತೀನಿ ಅಂತ ನನ್ನ ದಡ್ಡ ಅನ್ಕೊಂಡಿದ್ಯಾ ನೀನು? ಅಲ್ಲ, ಜೋಕ್ಸ್ ಮಾಡ್ತೀನಿ ಅಂತ ಜೋಕ್ರ ಅನ್ಕೊಂಡ್ಯಾ? ಕೈಲಾಗ್ದೇನೋ ಬಿದ್ದಿರೋಕೋ ನಾನ್ ಈ ಮನೆಗೆ ಮನೆ ಹಾಳಾಗ್ ಬರ್ಲಿಲ್ಲ. ಯಾವತ್ತಾದ್ರೂ ಈ ಆಸ್ತಿಲಿ ಅರ್ಧ ಭಾಗ ಸಿಗತ್ತೆ ಅಂತ ತಗ್ಗಿ ಬಗ್ಗಿ ಇರ್ತೀನಿ ಬಿಟ್ರೆ, ನಾನು ಜೋಕರು ಅಲ್ಲ, ಅಸಮರ್ಥ ಅಂತೂ ಖಂಡಿತ ಅಲ್ಲ. ಮಹಾಭಾರತದಲ್ಲಿ ಶಕುನಿ ಏನ್ ಮಾಡ್ದ? ಅವನಿಗೆ ಕೌರವರು ಬಿಸಾಡೋ ಎಂಜ್ಲನ್ನ ತಿಂದು ಕೌರವರ ಪಕ್ಷದಲ್ಲಿ ಇರೋ ಹಾಗೆ ನಟಿಸಿ ಅವರನ್ನ ನಾಶ ಮಾಡಿಬಿಟ್ಟ. ಈ ಮನೆಯಲ್ಲಿ ನಂದು ಕೂಡ ಶಕುನಿ ಪಾತ್ರನೇ. ನಿನ್ಗಿರೋ ಕೋಪಕ್ಕಿಂತ 100 ಪಟ್ಟು ಹೆಚ್ಚು ಕೋಪ ನನ್ಗೂ ಇದೆ. ಆದ್ರೆ ಅದನ್ನ ಯಾವತ್ತೂ ಹೊರಗೆ ಹಾಕ್ಲಿಲ್ಲ. ಇವತ್ತು ಹೇಳ್ತೀನಿ ಕೇಳು ಚಂದ್ರಿಕಾ, ನಮ್ಗೆ ಅವಮಾನ ಮಾಡಿರೋ ಈ ಮನೆ, ಈ ವಂಶ ಸರ್ವನಾಶ ಆಗ್ಬೇಕು. ಆ ಶಕುನಿ ಹಾಗೆ ಈ ಮನೆ ಎಂಜ್ಲನ್ನೇ ತಿಂತ ವಂಶನ ನಾಶ ಮಾಡೋಣ. ಅದ್ಕೆ ನೀನು ಏನ್ ಪ್ಲಾನ್ ಮಾಡಿದ್ರು ನಿನ್ ಹಿಂದೆ ನಾನಿರ್ತೀನಿ. ಇಬ್ರು ಸೇರಿ ಈ ಮನೆನ ನಾಶ ಮಾಡೋಣ. ನಾನು ನಿಮ್ಮನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ರೀ. ಇನ್ ಮುಂದೆ ನೀವು ಹೇಳ್ದಾಗೆ ಮಾಡೋಣ.
ನಿತ್ಯ ನೀನಿನ್ನೂ ನಿದ್ದೆ ಮಾಡಿಲ್ವಾ? ಇವತ್ ನೈಟ್ ಗಂಗಾ ಬರ್ತಾಳೆ ಅಂದ್ಯಲ್ಲ ಮಾಮ್, ವೆಲ್ಕಮ್ ಮಾಡೋಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತಿಗೆ ಫಂಕ್ಷನ್ ಮುಗ್ದಿರತ್ತೆ, ಬರ್ತಾಳೆ ಬಿಡು. ನೀನ್ ಹೋಗಿ ಮಲ್ಕೋ. ಅವಳು ಬಂದ್ಮೇಲೆ ನನಗೆ ನಿದ್ರೆ ಬರೋದು, ಅಲ್ಲಿ ತನಕ ಬರಲ್ಲ. ಏನ್ ನಿತ್ಯ ನಿನ್ ಮೊಂಡ್ತನ? ಅವಳಿಗೆ ಫೋನ್ ಮಾಡ್ತೀನಿ ಇರು. ಮೇಡಮ್, ಗಂಗಾ ಇನ್ನು ಹೊರಟಿಲ್ವಾ? ಈಗ ಫಂಕ್ಷನ್ ಆಯ್ತು ಮೇಡಮ್. ಎಲ್ಲರೂ ನಿದ್ರೆ ಮಾಡೋಕೆ ಅವರು ರೂಮಿಗೆ ಹೋಗ್ತಿದ್ದಾರೆ. ಇನ್ನು 10-15 ನಿಮಿಷದಲ್ಲಿ ಹೊರಟು ಬರ್ತೀನಿ. ಬೇಗ ಬಂದ್ಬಿಡು, ಇಲ್ಲಿ ನಿನ್ಗೋಸ್ಕರ ನಿತ್ಯ ವೇಟ್ ಮಾಡ್ತಿದ್ದಾಳೆ. ಮೇಡಮ್, ಬರ್ತೇನೆ ಮೇಡಮ್. ಸರಿ, ಬೇಗ ಹೊರಡು. ನಿತ್ಯ ಇನ್ನೊಂದು 20 ಮಿನಿಟ್ಸಲ್ಲಿ ಅವಳು ಇಲ್ಲಿರ್ತಾಳೆ. ಓ, ಅದು ನೋಡೋಣ. ಅರೆ ಅಜ್ಜಿ, ನೀವಿನ್ನೂ ಮಲ್ಗಿಲ್ವಾ? ಫೋನ್ನಲ್ಲಿ ಯಾರನಮ್ಮ ಮೇಡಮ್ ಅಂತಿದ್ಯಾ? ಅದು ನಮ್ಮ ಮಾಮ್ನ ಅಜ್ಜಿ. ಅಂದ್ರೆ ಆಗಾಗ ನಮ್ಮ ಮಾಮ್ನ ಮೇಡಮ್ ಅಂತ ತಮಾಷೆ ಮಾಡ್ತಾ ಇರ್ತೀನಿ. ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಾಳೆ ಗಣಪತಿ ಪೂಜೆ ಇದೆಯಲ್ಲಮ್ಮ. ಅದೇ ಅಜ್ಜಿ, ಪೂಜೆ ಆದ್ಮೇಲೆ ಬರ್ತೀನಿ ಅಂತಿದ್ದೆ ಅಷ್ಟೇ. ನಿತ್ಯ, ನೀನ್ ನಿದ್ರೆ ಮಾಡುವಂತೆ ಬಾ. ಎಲ್ಲಿಗೆ ಹೋಗ್ತಾ ಇದ್ದೀರೋ? ನನ್ ರೂಮಲ್ಲೇ ಅಜ್ಜಿ. ಇಬ್ರು ಒಂದೇ ರೂಮಲ್ಲಿ ಮಲ್ಕೊಳ್ತೀರಾ? ಹಾ. ಹಾ? ಇಲ್ಲ ಇಲ್ಲ ಇಲ್ಲ, ಅವಳು ನನ್ ರೂಮಲ್ಲಿ ಮಲಗ್ತಾಳೆ, ನಾನು ಹಾಲಲ್ಲಿ ಮಲಗ್ಬಿಡ್ತೀನಿ. ಹೌದಲ್ವಾ ನಿತ್ಯ? ಏನು ಬೇಡಪ್ಪ, ನಿತ್ಯ ನನ್ ರೂಮಲ್ಲೇ ಮಲ್ಕೋತಾಳೆ. ಯಾಕೆ ಬಿಡಿ ಅಜ್ಜಿ, ಸುಮ್ನೆ ನಿಮಗ್ ಡಿಸ್ಟರ್ಬ್ ಆಗುತ್ತೆ. ಇವಳು ನನ್ ರೂಮಲ್ಲೇ ಮಲಗ್ಲಿ ಬಿಡಿ. ನನಗ್ ಡಿಸ್ಟರ್ಬೆನ್ಸ್ ಏನು? ಅಂದ್ರೆ ನಿತ್ಯ ಗೊರ್ಕೆ ಹೊಡಿತಾಳಜ್ಜಿ. ಅಯ್ಯೋ, ಆ ಸೌಂಡ್ ಕೇಳಕ್ಕಾಗಲ್ಲ. ಏಯ್, ನಾನೇನ್ ಗೊರ್ಕೆ ಹೊಡೆಯಲ್ಲ. ಅದ್ ನಿನಗ್ ಗೊತ್ತಿಲ್ಲ ನಿತ್ಯ, ನಿನ್ ಪಕ್ಕದಲ್ಲಿ ಮಲಗ್ದವ್ರಿಗೆ ಗೊತ್ತಾಗತ್ತೆ. ಪಾಪ ಅಜ್ಜಿ ಹಾರ್ಟ್ ಪೇಷಂಟ್, ಅವ್ರಿಗೆ ತೊಂದರೆ ಕೊಡೋದ್ ಬೇಕಾ ಹೇಳು? ನನ್ಗೇನು ತೊಂದ್ರೆ ಇಲ್ಲಮ್ಮ, ನೀನ್ ಬಾಮ್ಮ. ಪ್ಲೀಸ್ ನಿತ್ಯ, ಕಮ್ ಪ್ಲೀಸ್. ಗೂಬೆ, ನಿಂಗ್ ಸ್ವಲ್ಪ ಕೂಡ ಬುದ್ಧಿ ಇಲ್ಲ. ನೀನ್ ಅಜ್ಜಿ ಪಕ್ಕ ಮಲ್ಕೊಂಡ್ರೆ ನನ್ ಕತೆ ಏನು? ಅಯ್ಯೋ, ಅಯ್ಯೋ ದೇವ್ರೆ. ನಿತ್ಯ,
ನಿತ್ಯ ನಿತ್ಯ ಏ ದಡ್ಡಿ ಏಯ್ ಎದ್ದೇಳು. ಅಷ್ಟೊಂದು ನಿದ್ರೆ ಮಾಡ್ತಿದ್ಯಾ ನಿತ್ಯ? ನೀನ್ ನಿತ್ಯನಾ ಇಲ್ಲ ಕುಂಭಕರ್ಣನ್ ತಂಗಿನ? ಹೀಗ್ ನಿದ್ರೆ ಮಾಡ್ತಿದ್ಯಲ್ಲ, ಹೇಗೆ ಇವಳನ್ನ ಎದ್ದೇಳಿಸ್ಲಿ? ಏನದು? ಯಾವ್ದೋ ಬೇಕಿರ್ಬೇಕು ಅಜ್ಜಿ. ಕಳ್ಳು ಬೇಕು. ಶಬ್ದ ಮಾಡಿ ನಿದ್ರೆನ ಹಾಳ್ ಮಾಡ್ತಿದೆ. ನೀನ್ ಮಲ್ಕೊಮ್ಮ. ಅಜ್ಜಿ, ನೀವೇನು ಅಂದ್ಕೊಳ್ತಿದ್ರೆ ನೀವ್ ಇಲ್ಲಿ ಮಲ್ಗಿ, ನಾನು ಅಲ್ಲಿ ಮಲ್ಕೋತೀನಿ. ಸರಿನಮ್ಮ. ನಿತ್ಯ, ನನ್ ರೂಮ್ಗೆ ಹೋಗೋಣ ಬಾ. ನಿತ್ಯ ಎದ್ದೇಳು. ಅಜ್ಜಿ, ನೀವಾ? ನಿದ್ರೆ ಮಾಡ್ದೆ ಅರ್ಧ ರಾತ್ರಿಲಿ ಏನೋ ನಿನ್ ಅವತಾರ? ಅಂದ್ರೆ ಅಜ್ಜಿ, ನನ್ನ ರೂಮಲ್ಲಿ ನೀರ್ ಖಾಲಿಯಾಗಿತ್ತು. ನಿತ್ಯ ಕೊಡ್ತಾಳೇನೋ ಅಂತ ಬಂದೆ. ನೀರ್ ಕೂಡ ನಿತ್ಯನೇ ಕೊಡ್ಬೇಕಾ? ಫ್ರಿಡ್ಜಲ್ಲಿ ಇರುತ್ತೆ, ಹೋಗ್ ತಗೋ. ನೀರ್ ಕುಡ್ದು ಚೆನ್ನಾಗ್ ನಿದ್ದೆ ಮಾಡು. ಮತ್ತೆ ಕಳ್ಬೇಕ್ ತರ ಆಡ್ಬೇಡ.